ಸ್ನೇಹಿತರೆ, ಮೊನ್ನೆ ಕಾಂಗ್ರೆಸ್ನ ವರಿಷ್ಠ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದರು ಅನ್ನುವ ಒಂದೇ ಕಾರಣಕ್ಕೆ ಇದ್ದಕ್ಕಿದ್ದಾಗೆ ಸರ್ಕಾರದ ಪ್ರಭಾವಿ ಸಚಿವನಾಗಿದ್ದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ನಿರ್ದೇಶನವನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತು. ತಮ್ಮ ಹೈಕಮಾಂಡ್ನ ಆಜ್ಞೆಯನ್ನು ಚಾಚು ತಪ್ಪದೆ ಪಾಲಿಸಿದಂತಹ ಸಿದ್ದರಾಮಯ್ಯ ತನ್ನ ಆಪ್ತನಾಗಿದ್ದರೂ ಕೂಡ ಇನ್ನೊಂದು ಕಡೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಪ್ರಭಾವಿ ಸಚಿವನಾಗಿದ್ದರೂ ಕೂಡ ಹಿಂದೆ ಮುಂದೆ ನೋಡದೆ ಸಿದ್ದರಾಮಯ್ಯನವರು ಅವರು ಸಚಿವ ಸಂಪುಟದಿಂದ ಕೈ ಬಿಟ್ಟರು. ಈಗ ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿದ್ದಂತಹ ಕ್ರಮವನ್ನು ವಿರೋಧಿಸಿ ರಾಜ್ಯಾದ್ಯಂತ ರಾಜಣ್ಣನವರ ವಾಲ್ಮೀಕಿ ಸಮುದಾಯ ಬೀದಿಗಿಳಿದಿದೆ. ಆದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಡೋಂಟ್ ಕೇರ್ ಅಂತ ಇದೆ. ಈ ಬೆಳವಣಿಗೆಯನ್ನು ನೋಡಿದರೆ ನಿಜಕ್ಕೂ ಕೂಡ BJP ಹೈಕಮಾಂಡ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ನ ನಡುವೆ ಯಾವ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಉಟ್ಕೊಳ್ಳುತ್ತೆ. ಒಂದು ಕಡೆ ರಾಜ್ಯ BJPಯಲ್ಲೂ ಕೂಡ ದೊಡ್ಡ ಮಟ್ಟದ ಭಿನ್ನಮತ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಅದಕ್ಕಿಂತ ಭಿನ್ನ ಒಂದು ಪರಿಸ್ಥಿತಿ ಇಲ್ಲ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ರಾಷ್ಟ್ರದಲ್ಲಿ ಕೇವಲ 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಪ್ರಭಾವಿ ಸಚಿವನನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಅವರನ್ನು ಒಂದು ರೀತಿ ಅಪ್ರಿಷಿಯೇಟ್ ಮಾಡಬೇಕು ಅನ್ನುವ ಭಾವನೆ ಬರ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತು BJP ಹೈಕಮಾಂಡ್ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು, ಈ ಎರಡೂ ಹೈಕಮಾಂಡ್ಗಳಲ್ಲಿ ನಿಜವಾದ ಸ್ಟ್ರಾಂಗ್ ಇರ್ತಕ್ಕಂಥ ಹೈಕಮಾಂಡ್ ಯಾವುದು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ತಾನೇ BJPಯ ರಾಷ್ಟ್ರೀಯ ನಾಯಕರೇ ನೇಮಿಸಿದಂಥ ಒಬ್ಬ ರಾಜ್ಯಾಧ್ಯಕ್ಷನ ವಿರುದ್ಧ BJPಯ ಒಂದು ದೊಡ್ಡ ಬಣ ಪದೇ ಪದೇ ಬಹಿರಂಗ ವಾಗ್ದಾಳಿಯನ್ನು ನಡೆಸ್ತಾ ಬಂದರೂ ಕೂಡ BJPಯ ರಾಷ್ಟ್ರೀಯ ನಾಯಕರು ಆ ಭಿನ್ನಮತೀಯ ನಾಯಕರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಬಂದಿದ್ದರು. ಅದರಲ್ಲೂ ಕೂಡ ಆ BJPಯ ಭಿನ್ನಮತ ತಾರಕಕ್ಕೆ ಹೋಯಿತು. ಕೊನೆಗೆ ಅನಿವಾರ್ಯವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ತೀರ್ಮಾನವನ್ನು BJP ರಾಷ್ಟ್ರೀಯ ನಾಯಕರು ಮಾಡಿದರು. ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ತನ್ನ ಉಚ್ಚಾಟನೆಯ ನಂತರವೂ ಕೂಡ BJPಯ ರಾಜ್ಯ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ಮಾಡೋದನ್ನು ನಿಲ್ಲಿಸಿಲ್ಲ. ಅದಷ್ಟೇ ಅಲ್ಲದೆ BJP ಭಿನ್ನಮತೀಯ ನಾಯಕರಲ್ಲಿ ಗುರುತಿಸಿಕೊಂಡಿದ್ದಂತಹ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, GM ಸಿದ್ದೇಶ್ವರ್, ಪ್ರತಾಪ್ ಸಿಂಹ ಈ ರೀತಿಯ ನಾಯಕರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನು BJP ಹೈಕಮಾಂಡ್ ಕೊಡಬೇಕಿತ್ತು. ಆದರೆ ಕೇವಲ ಮೇಲ್ನೋಟಕ್ಕೆ ನಾವು ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವ ಭಾವನೆ ಬರಲಿ ಅನ್ನೋ ಕಾರಣಕ್ಕೆ ಒಬ್ಬನೇ ಒಬ್ಬ ಭಿನ್ನಮತೀಯ ನಾಯಕ, ಅದರಲ್ಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದ್ರ ಮೂಲಕ BJPಯ ರಾಷ್ಟ್ರೀಯ ನಾಯಕರು ಒಂದು ರೀತಿ ಕೈ ತೊಳ್ಕೊಂಡ್ರು ಅಂತಲೇ ಹೇಳ್ಬೋದು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ನೋಡಿ ಸ್ನೇಹಿತರೆ, ಇಡೀ ರಾಷ್ಟ್ರದಲ್ಲಿ ಕೇವಲ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರದಲ್ಲಿದೆ. ಅದರಲ್ಲೂ ಕೂಡ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಒಂದು ಸರ್ಕಾರ ಕಾಂಗ್ರೆಸ್ ಪಾಲಿಗೆ ಏನಾದರೂ ಇದ್ದರೆ ಅದು ಕರ್ನಾಟಕದ ಸರ್ಕಾರ. ಅಹಿಂದ ಮತಗಳನ್ನೇ ನಂಬಿಕೊಂಡು ಅಹಿಂದ ಮತಗಳನ್ನು ಸಾರಾಸಗಟವಾಗಿ ಪಡೆಯೋದ್ರ ಮೂಲಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ತಮ್ಮ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರ ಒಂದು ತೀರ್ಮಾನದ ವಿರುದ್ಧ ರಾಜಣ್ಣ ಬಹಿರಂಗ ಹೇಳಿಕೆ ಕೊಟ್ಟರು ಅನ್ನುವ ಒಂದೇ ಒಂದು ಕಾರಣಕ್ಕೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಒಂದು ಆರ್ಡರನ್ನು ಸಿದ್ದರಾಮಯ್ಯನವರಿಗೆ ಪಾಸ್ ಮಾಡ್ತಾರೆ. ಸಿದ್ದರಾಮಯ್ಯ ರಾಜಣ್ಣನವರನ್ನು ಸಂಪುಟದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವ ಏನೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ರಾಹುಲ್ ಗಾಂಧಿ ಖಡಕ್ ಆದೇಶವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದರು. ಅನಿವಾರ್ಯವಾಗಿ ಸಿದ್ದರಾಮಯ್ಯ ಆ ಆದೇಶವನ್ನು ಪಾಲಿಸೋದ್ರ ಮೂಲಕ ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟರು. ಕಾಂಗ್ರೆಸ್ ಹೈಕಮಾಂಡ್ ಒಂದೇ ಒಂದು ತೀರ್ಮಾನ ಮಾಡಿದ್ದೇನೆಂದರೆ, ಪಕ್ಷದ ನಾಯಕತ್ವದ ವಿರುದ್ಧ ಯಾರಾದರೂ ಚಕಾರವನ್ನು ಎತ್ತಿದರೆ ನಾವು ಆ ಅಶಿಸ್ತನ್ನು ಸಹಿಸೋಲ್ಲ. ರಾಜಣ್ಣ ಆಗಲಿ ಎಂಥ ದೊಡ್ಡ ನಾಯಕರಾಗಲಿ ನಮ್ಮ ಪಕ್ಷದ ಹೈಕಮಾಂಡ್ನ ತೀರ್ಮಾನದ ವಿರುದ್ಧ ಚಕಾರ ಎತ್ತಂಗಿಲ್ಲ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ರಾಜಣ್ಣನವರ ವಿರುದ್ಧ ಇಂಥ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತವೆ. ಇನ್ನೊಂದು ಕಡೆ ಸರಿಸುಮಾರು 20 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ, ಕೇಂದ್ರದಲ್ಲೂ ಕೂಡ ಸತತ 3ನೇ ಬಾರಿ ಅಧಿಕಾರಕ್ಕೆ ಬಂದಿರತಕ್ಕಂಥ BJP ಕರ್ನಾಟಕದ ಒಂದು BJPಯ ಭಿನ್ನಮತವನ್ನು ಬಗೆಹರಿಸಿಕೊಳ್ಳೋದಕ್ಕೆ ಇದು ಈ ಕ್ಷಣಕ್ಕೂ ಕೂಡ ಸಾಧ್ಯವಾಗಿಲ್ಲ. ಇನ್ನು BJP ಹಾಗೂ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಗಳ ವಿಚಾರಕ್ಕೆ ಬಂದರೆ BJPನೂ ಕೂಡ ಒಬ್ಬರನ್ನು ರಾಜ್ಯ ಉಸ್ತುವಾರಿಯನ್ನಾಗಿ ಮಾಡಿದೆ, ಅದು ರಾಧಾ ಮೋಹನ್ ದಾಸ್ ಅಗರ್ವಾಲ್. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ರಾಜ್ಯ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇಡೀ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ತನ್ನ
ಒಂದು ಬಿಗಿ ಹಿಡಿತವನ್ನು ಸಾಧಿಸಿದರೆ ಈ BJPಯ ರಾಜ್ಯ ಉಸ್ತುವಾರಿ ಕೇವಲ ಹೆಸರಿಗಷ್ಟೇ ರಾಜ್ಯ ಉಸ್ತುವಾರಿ ಆಗಿದ್ದಾರೆ. ಅವರ ಯಾವೊಂದು ಮಾತು ಕೂಡ ರಾಜ್ಯ BJPಯಲ್ಲಿ ನಡೀತಿಲ್ಲ ಅಂತಕ್ಕಂಥದ್ದಂತೂ ಸತ್ಯ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ನಿಜಕ್ಕೂ ಕೂಡ BJPಗಿಂತ 100ರಷ್ಟು ಕಾಂಗ್ರೆಸ್ನ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಎನ್ನುವ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಬರ್ತಾ ಇದೆ. ತಾವು ಅತ್ಯಂತ ಶಿಸ್ತಿನ ಪಕ್ಷ, ಯಾವುದೇ ಕಾರಣಕ್ಕೂ ಕೂಡ ನಾವು ಅಶಿಸ್ತನ್ನು ಸಹಿಸಲ್ಲ ಅನ್ನುವ ಹೇಳಿಕೆಯನ್ನು ಕೊಡ್ತಕ್ಕಂಥ BJP ರಾಜ್ಯ BJPಯ ಒಂದು ಭಿನ್ನಮತವನ್ನು ಹತ್ತಿಕ್ಕೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಆದರೆ ಕೇವಲ ತಮ್ಮ ನಾಯಕನ ವಿರುದ್ಧ ಮತಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣನವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನು ಟೀಕೆ ಮಾಡದೆ ಹೋದರು. ಈ ಒಂದು ಮತಚೋರಿ ವಿಚಾರದಲ್ಲಿ ನಮ್ಮದು ಕೂಡ ತಪ್ಪಿದೆ ಅನ್ನುವ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟ ಕಾರಣಕ್ಕೆ ಅವರ ಮೇಲೆ ಶೀಘ್ರದಲ್ಲೇ ಅಂದರೆ ಅತ್ಯಂತ ತರಾತುರಿಯಲ್ಲಿ ಒಂದು ಆಕ್ಷನನ್ನು ತೆಗೆದುಕೊಂಡಿದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವ ಭಾವನೆ ಎಲ್ಲರಲ್ಲೂ ಕೂಡ ಬರ್ತಾ ಇದೆ. ಸ್ನೇಹಿತರೆ, ಇದೇ ರೀತಿಯ ಒಂದು ವಾತಾವರಣ ಮುಂದುವರೆದಿದೆ ಆದರೆ ರಾಜ್ಯದ BJPಯಲ್ಲಿ ಭಿನ್ನಮತ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ. ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬಣ ರಾಜಕಾರಣ ಇದೆ, ಈ ಬಣ ರಾಜಕಾರಣಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಎಂತಹ ಒಂದು ಕಠಿಣ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುತ್ತೆ ಅನ್ನೋ ಭಾವನೆ ಈಗ ಕಾಂಗ್ರೆಸ್ನ ಬಣ ರಾಜಕಾರಣದ ನಾಯಕರಲ್ಲಿ ಬಂದಂತೆ ಕಂಡು ಬರ್ತಾ ಇದೆ. ಡಿಸೆಂಬರ್ ವೇಳೆಗೆ ರಾಜ್ಯದ ಮುಖ್ಯಮಂತ್ರಿ ತಮ್ಮ ಸ್ಥಾನವನ್ನು ತ್ಯಾಗ ಮಾಡ್ತಾರೆ, ಆ ಮೂಲಕ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಂದು ಚರ್ಚೆಗಳೇನು ನಡೀತಾ ಇದ್ವು. ಈ ಚರ್ಚೆಗೂ ಕೂಡ ನಿನ್ನೆಯ ರಾಜಣ್ಣ ಪ್ರಕರಣ ಒಂದು ರೀತಿಯ ಬಲವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಆದರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಕಾರ ಎತ್ತೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲೇಬೇಕಾಗುತ್ತೆ ಅನ್ನುವ ಒಂದು ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಒಂದು ವೇಳೆ ಸಿದ್ದರಾಮಯ್ಯನವರು ಪಕ್ಷದ ವಿರುದ್ಧ ಸಿಡಿದಿದ್ದರೂ ಕೂಡ ನಾವು ಯಾವುದೇ ರೀತಿಯ ಕೇರ್ ಮಾಡಲ್ಲ ಅನ್ನುವ ಒಂದು ಮೆಸೇಜನ್ನು ಈಗಾಗಲೇ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಪಾಸ್ ಮಾಡಿದ್ದು, ಬಹುತೇಕ ಡಿಸೆಂಬರ್ ವೇಳೆಗೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗುತ್ತೆ ಅನ್ನುವ ಒಂದು ಭಾವನೆ ಕೂಡ ಬರ್ತಾ ಇದೆ. ಆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಹಂತಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕೆ ಇದೀಗ ರಾಜಣ್ಣನವರ ವಿರುದ್ಧ ಈ ಕಾಂಗ್ರೆಸ್ನ ಹೈಕಮಾಂಡ್ ಸೂಕ್ತ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, BJP ಹೈಕಮಾಂಡ್ ತಾನು ದೇಶದಲ್ಲಿ ಶಿಸ್ತಿನ ಪಕ್ಷ, ನಮ್ಮದು ಅತ್ಯಂತ ಸುಭದ್ರವಾದ ನಾಯಕತ್ವವನ್ನು ಹೊಂದಿರತಕ್ಕಂಥ ಪಕ್ಷ ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟರೂ ಕೂಡ ರಾಜ್ಯ BJPಯ ಭಿನ್ನಮತವನ್ನು ಬಗೆಹರಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ BJPಯ ಒಂದು ಕಾರ್ಯಕರ್ತರಿಗೆ ಬಹುದೊಡ್ಡ ನಿರಾಸೆಯನ್ನು ತಂದೊಡ್ಡಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ರಾಜಣ್ಣನವರ ಉಚ್ಚಾಟನೆಯಿಂದ ಒಂದು ರೀತಿಯ ಹುಮ್ಮಸ್ಸು ಬಂದಿದ್ದರೆ BJP ಕಾರ್ಯಕರ್ತರು ಈ ಭಿನ್ನಮತೀಯ ಚಟುವಟಿಕೆಗಳ ಕಾರಣಕ್ಕೆ ಬೇಸತ್ತೋಗಿದ್ದಾರೆ. ಇದೇ ರೀತಿಯ ವಾತಾವರಣ BJP ಹಾಗೂ ಕಾಂಗ್ರೆಸ್ನಲ್ಲಿ ಮುಂದಿನ ಚುನಾವಣೆಯವರೆಗೂ ಕೂಡ ಮುಂದುವರೆದಿದ್ದೆ ಆದರೆ ಅದು ರಾಜ್ಯ BJPಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ. ಆ ಮೂಲಕ BJP ಭಿನ್ನಮತದ ಲಾಭವನ್ನು ಪಡೆಯೋದ್ರ ಮೂಲಕ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಮಾತುಗಳು ಈಗ ರಾಜಕಾರಣದಲ್ಲಿ ಕೇಳಿ ಬರ್ತದವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಪ್ರಕಾರ ನಿಜಕ್ಕೂ ಕೂಡ BJP ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆಯಾ? ರಾಜಣ್ಣನವರ ವಿರುದ್ಧದ ಕ್ರಮ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಭಿನ್ನಮತೀಯ ನಾಯಕರನ್ನು ಒಂದು ಕಂಗಾಲಾಗಿಸಿದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.